ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ತೇಜುಸ್ ಕಿಚನ್ ಆ್ಯಂಡ್ ಲೈಫ್ ಸ್ಟೈಲ್ ವ್ಲಾಗ್ಸ್. ನಾನು ನಿಮ್ಮ ತೇಜು. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತಿನ ರೆಸಿಪಿ ಬಂದುಬಿಟ್ಟು ಕೊಬ್ಬರಿ ಲಡ್ಡು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸ್: 1 ಕಪ್ ಗೋಧಿ ಹಿಟ್ಟು, ಅರ್ಧ ಕಪ್ ಅಕ್ಕಿ ಹಿಟ್ಟು, 1 ಕಪ್ ಆಗೋಷ್ಟು ಸಕ್ಕರೆ, 2 ಕಪ್ ಆಗೋಷ್ಟು ಕೊಬ್ಬರಿ, ಒಂದು 5 ಏಲಕ್ಕಿ ತಗೊಂಡು, ಮತ್ತು ಒಂದು ಮಿಕ್ಸಿ ಜಾರ್ ತಗೊಂಡು ಅದರಲ್ಲಿ 1 ಕಪ್ ಆಗೋಷ್ಟು ಸಕ್ಕರೆ, 2 ಕಪ್ ಆಗೋಷ್ಟು ಕೊಬ್ಬರಿನ ಮತ್ತು 5 ಏಲಕ್ಕಿ ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು. ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ಲ ಆ ರೀತಿ ಮಿಕ್ಸಿ ಮಾಡ್ಕೋಬೇಕು. ಈ ರೀತಿ ಆಗಿರಬೇಕು. ಆಮೇಲೆ ಒಂದು ಬೌಲ್ ತಗೊಂಡು ಏನೇ ಮಿಕ್ಸಿ ಮಾಡ್ಕೊಂಡಿರ್ತೀವಲ್ಲ ಅದನ್ನು ಆ್ಯಡ್ ಮಾಡಿಕೊಂಡು 1 ಕಪ್ ಗೋಧಿ ಹಿಟ್ಟು ಹಾಕ್ಕೊಂಡು ಎಲ್ಲ ಒಂದಿಷ್ಟೇ ಸ್ವಲ್ಪ ನೀರು ಆ್ಯಡ್ ಮಾಡ್ಕೊತ ಮಿಕ್ಸ್ ಮಾಡ್ಕೋಬೇಕು. ಸಕ್ಕರೆ ಪ್ಲೇಸ್ನಾಗೆ ಬೆಲ್ಲ ಪುಡಿ ಆದರೂ ಹಾಕ್ಕೋಬೋದು. ನಾನು ಇವಾಗ ಸಕ್ಕರೆ ಹಾಕ್ಕೊಂಡು ಇದು ಕೊಬ್ಬರಿ ಲಡ್ಡು ಮಾಡ್ತಾಯಿದ್ದೀನಿ. ಅದು ಸಕ್ಕರೆ ರೀಪ್ಲೇಸ್ ಮಾಡಿಕೊಂಡು ಬೆಲ್ಲ ಹಾಕ್ಕೊಂಡಾದರೂ ಮಾಡ್ಕೋಬೋದು. ಇಲ್ಲಿ 1-2 ಸ್ಪೂನ್ ಆಗೋಷ್ಟು ನಾನು ಬೆಲ್ಲ ಪೌಡರ್ ಹಾಕಿದ್ದೀನಿ. ಮತ್ತು ಒಂದು ಸ್ವಲ್ಪ ರುಚಿಗೆ ತగ్గಷ್ಟು ಉಪ್ಪು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಬಾಣಲಿಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕಾಯಕ್ಕೆ ಇಟ್ಕೋಬೇಕು. ಮತ್ತು ಇವಾಗ ಕೈಯಕ್ಕೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಉಂಡೆಗಳು ಮಾಡ್ಕೋಬೇಕು. ಕೈಯಕ್ಕೆ ಎಣ್ಣೆ ಕೈಯಲ್ಲಿ ಈ ರೀತಿ ಎಣ್ಣೆ ಹಚ್ಕೊಳೋದ್ರಿಂದ ಲಡ್ಡು ಅನ್ನೋದು ಕೈಗೆಲ್ಲ ಮೆತ್ಕೊಳೋದಿಲ್ಲ. ಹಾಗಾಗಿ ಈ ರೀತಿ ಎಲ್ಲ ಎಣ್ಣೆ ಹಚ್ಕೊಂಡು ಲಡ್ಡು ಟೈಪ್ ಮಾಡ್ಕೊಂಡು ಇಟ್ಕೋಬೇಕು. ಅಕ್ಕಿ ಹಿಟ್ಟು ಇವಾಗ ಯೂಸ್ ಆಗುತ್ತೆ. ಒಂದು ಬೌಲಲ್ಲಿ ಅರ್ಧ ಕಪ್ ಅಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀವಲ್ಲ, ಆ ಅಕ್ಕಿ ಹಿಟ್ಟಲ್ಲಿ ಈ ಲಡ್ಡು ಏನು ಮಾಡ್ಕೊಂಡಿರ್ತೀವಲ್ಲ ಆ ಲಡ್ಡುನ ಅದರಲ್ಲೇ ಡಿಪ್ ಮಾಡಬೇಕು. ಎಲ್ಲ ಚೆನ್ನಾಗಿ ಈ ರೀತಿ ಉಂಡೆಗಳಿಗೆಲ್ಲ ಅಕ್ಕಿ ಹಿಟ್ಟು ಮೆತ್ಕೊಳೋ ಥರ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ನೋಡಿ ನಾನು ಯಾವ ರೀತಿ ವಿಡಿಯೋದಲ್ಲಿ ಮಾಡ್ತಾ ಇದ್ದೀನೋ ಆ ರೀತಿ ಮಾಡ್ಕೋಬೇಕು. ಇದೇ ಥರ ಎಲ್ಲವನ್ನೂ ಉಂಡೆ ಥರ ಮಾಡ್ಕೊಂಡಾದ್ಮೇಲೆ ಈ ಅಕ್ಕಿ ಹಿಟ್ಟಲ್ಲಿ ಡಿಪ್ ಮಾಡಿ ಪ್ಲೇಟಲ್ಲಿ ಇಟ್ಕೋಬೇಕು. ಇದಕ್ಕೆ ಒಂದು ಸ್ಟೋರಿನೇ ಇದೆ. ಸುಮಾರು ಒಂದು 18-19 ವರ್ಷ ಹಿಂದ್ಗಡೆ ನಾನು ಒಂದು 4th-5th ಕ್ಲಾಸ್ ಓದ್ತಾ ಇದ್ದೆ. ಆವಾಗ ನಾನು ನಮ್ಮ ಅಜ್ಜಿಯ ಊರಲ್ಲಿದ್ದೆ. ಇವು ಸವಿರುಚಿ ಆ ರೀತಿ ಎಲ್ಲ ಬರ್ತಾವಲ್ಲ ಟಿ ವಿಯಲ್ಲಿ ಅಡುಗೆ ಮಾಡೋ ಕಾರ್ಯಕ್ರಮಗಳು. ಅದರಲ್ಲಿ ನಾನು ನೋಡಿದ್ದೆ ಈ ಕೊಬ್ಬರಿ ಲಡ್ಡು ಮಾಡೋದು ಹೇಗೆ ಅಂತ. ಆವಾಗ ಫಸ್ಟ್ ಟೈಮ್ ಮಾಡಿದ್ದು ಅವತ್ತು. ಮತ್ತು 2019ನಲ್ಲಿ ಒಂದು ಸಲ ಮಾಡಿದ್ದೆ, ಮತ್ತು ಇವಾಗ ಮಾಡ್ತಾಯಿದ್ದೀನಿ. ಅಷ್ಟು ವರ್ಷಗಳಾದ್ರೂ ನನಗೆ ಈ ಕೊಬ್ಬರಿ ಲಡ್ಡು ರೆಸಿಪಿ ಅನ್ನೋದು ನೆನಪಿದೆ. ನನ್ನ ಫಸ್ಟ್ ರೆಸಿಪಿ ಇದು ಚಿಕ್ಕವಳಿದ್ದಾಗಿದ್ದ. ನಿಮಗೂ ಈ ಥರ ಫಸ್ಟ್ ಯಾವ ರೆಸಿಪಿ ಮಾಡಿದ್ದೀರಾ ಅಂತ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಅದೊಂದು ನೆನಪಾಗಿ ಇದ್ಬಿಡುತ್ತೆ ಅಲ್ವಾ ಆ ರೆಸಿಪಿ. ಮತ್ತು ನೋಡಿ ಇಲ್ಲಿ ಎಣ್ಣೆ ಕಾದಿದೆಯೋ ಇಲ್ಲ ಅಂತ ಫಸ್ಟ್ ಒಂದು ಉಂಡೆ ಹಾಕಿದ್ದೀನಿ. ಈ ರೀತಿ ಉಂಡೆ ಹಾಕ್ತಿದ ತಕ್ಷಣ ಆಯಿಲಲ್ಲಿ ಸ್ಪ್ರೆಡ್ ಆಗ್ತಾ ಇದೆಯಲ್ಲ, ಅದು ಏನು ಗೊತ್ತಾ, ಇದರಲ್ಲಿ ಅಕ್ಕಿ ಹಿಟ್ಟು ಬೆರೆಸಿರ್ತೀವಲ್ಲ ಅದು ಸ್ಪ್ರೆಡ್ ಆಗ್ತಿದೆ ಅಷ್ಟೇ. ಅದರಲ್ಲಿ ಎಣ್ಣೆಲ್ಲಿ ಹಾಕ್ತಿದ್ದಂಗೆ ಈ ರೀತಿ ಆಗುತ್ತೆ. ನೀವೇನು ಭಯ ಬೀಳಬೇಡ್ರಿ. ಈ ರೆಸಿಪಿ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಲೇಬೇಕು. ಸೇಮ್ ಬೇಕ್ರಿಯಲ್ಲಿ ತಂದಿರೋ ಸ್ವೀಟ್ ಥರ ಇರುತ್ತೆ. ಈ ಸ್ವೀಟ್ಗಳನ್ನು ನೀವು ಎಲ್ಲ ಮಾಡಿಬಿಟ್ಟು ಯಾವುದಾದ್ರೂ ಫಂಕ್ಷನ್ ಆದರೆ ಮುಂದೆ ಪ್ಲೇಟಲ್ಲಿ ಇಡ್ತಾರಲ್ಲ ಕರ್ಜಿಕಾಯಿ, ಚಕ್ಲಿ, ಆ ರೀತಿ ಥರನೂ ನೀವು ಇಡ್ಬೋದು ಪ್ಲೇಟಲ್ಲಿ. ತುಂಬಾ ಚೆನ್ನಾಗಿರುತ್ತೆ. ಡೈಲಿ ಈವ್ನಿಂಗ್ ಒಂದೊಂದು ಮಕ್ಕಳು ಕೂಡ ಕೊಡ್ಬೋದು. ತುಂಬ ಚೆನ್ನಾಗಿರುತ್ತೆ ಸ್ನ್ಯಾಕ್ಸ್. ಎಲ್ಲ ಕೊಬ್ಬರಿ ಲಡ್ಡುಗಳು ಬರೀ ತುಪ್ಪ ಮತ್ತು ಕೊಬ್ಬರಿ ಹಾಕಿ ಮಾಡ್ತಾರೆ. ಬಟ್ ನಾನು ಇದು ಗೋಧಿ ಹಿಟ್ಟು ಹಾಕಿ ಮಾಡಿದಂಥ ಕೊಬ್ಬರಿ ಲಡ್ಡು. ಇದ್ರ ಪ್ಲೇಸಲ್ಲಿ ಮೈದಾ ಹಿಟ್ಟನ್ನು ಹಾಕ್ತಾರೆ. ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಮೈದಾ ಹಿಟ್ಟು. ಅದಕ್ಕಾಗಿ ಗೋಧಿ ಹಿಟ್ಟು ಹಾಕಿ ಮಾಡಿರೋದು. ನಿಮಗೆ ಯಾವ ಹಿಟ್ಟು ಬೇಕಾದರೂ ಹಾಕ್ಕೋಬೋದು, ಚೆನ್ನಾಗಿರುತ್ತೆ. ಈ ಕೊಬ್ಬರಿ ಲಡ್ಡುಗಳನ್ನೆಲ್ಲ ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿಕೊಂಡು ಎತ್ತಿಟ್ಕೊಂಡು ಡೈಲಿ ತಿನ್ಬೋದು. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರೋ ರೆಸಿಪಿನಂತೂ ಟ್ರೈ ಮಾಡಲೇಬೇಕು. ಒಂದ್ಸಲ ಟ್ರೈ ಮಾಡಿದ್ರೆ ಮತ್ತೆ ಮಾಡಬೇಕು ಅನಿಸುತ್ತೆ. ಒಂದ್ಸಲ ತಿಂದು ನೋಡಿದ್ರೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಅಷ್ಟು ಚೆನ್ನಾಗಿರುತ್ತೆ. ನಾನೇನು ಸುಮ್ಮನೆ ಹೇಳ್ತಾ ಇಲ್ಲ, ನೀವು ಟ್ರೈ ಮಾಡಿ, ಬೇಕಾದರೆ ತಿಂದು ನೋಡಿ ಕಮೆಂಟ್ ಮಾಡಿ ಎಷ್ಟು ಚೆನ್ನಾಗಿ. ಈ ರೆಸಿಪಿ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಥ್ಯಾಂಕ್ ಯು ಫಾರ್ ವಾಚಿಂಗ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್.